ಯಾ ಕಾರ್ಪೆಟ್ರು ಬಂದಿಲ್ಲ, ಯಾರು ಇಲ್ಲ. ಓಟ್ ಹಾಕ್ಕೊಳಕ್ ಎಲ್ಲಾರು ಬರ್ತಾರ. ಚಂಬಲ್ ತುಂಬಾಕತ್ತಾವ್ರಿ ನಮ್ದು ತೊಂಬ ಮನಿ ಒಳಗ್ ಬರಾಕತ್ತೈತ್ರಿ ರಾಡಿ. ಎಂಟೆಂಟ್ ನೋಡ ಈಗ ಸದ್ಯನ 1500 ರೂಪಾಯಿ ಕೇಳಿ ಹೋಗ್ಯಾರ್ರಿ ನನ್ಗೆ. ಈಗ ಅದು ರಿಪೇರಿ ಮಾಡ್ಸಕ್ ಚಂಬಲ್ ರಿಪೇರಿ ಮಾಡ್ಸಕ್ ನಾವ್ ರೊಕ್ಕ ಕೊಡ್ ಮಾಡಿಸ್ಬೇಕಂದ್ರ ನೋಡಿ ಸರ್, ನಾವು ಮಹೇಶ್ ಅಣ್ಣಗೆ ನಿನ್ನೆ ಫೋನ್ ಮಾಡೀನಿ. ಆ KB ಅವ್ರ ಮಮ್ಮದಣ್ಣ ಬಂದು ಒಂದು 5 ನಿಮಿಷ ಬಂದು ನೋಡಿ ಹೋದವ್ರು. ಮತ್ತೇನು ಕೇಳಿ ಮಾಡಿರಿ ಸರ್ ಅವ್ರು. ನಾ ಅದಕ್ಕೆ ಮೀಡಿಯಾಗೆ ಕಳಿಸ್ಬೇಕಂತ ಎಲ್ಲ ಮನೆ ಹುಡುಗರಿಗೆ ಜಮಾ ಮಾಡ್ಸಿದ್ರಿ ನಾನು. ನಮ್ಮ ದೇಶದಲ್ಲಿ ಮೂಲಭೂತ ಸೌಕರ್ಯದ ವಿಷಯದಲ್ಲಿ ಬಡವರು ಯಾವತ್ತೂ ನತದೃಸ್ತಾರೆ. ಇವ್ರನ್ನ ಕಂಡ್ರೆ ಅಧಿಕಾರಿಗಳಿಗೆ ಅಸಡ್ಡೆ ಆದ್ರೆ ರಾಜಕಾರಣಿಗಳಿಗೆ ಓಟು ಕೊಡುವ ಯಂತ್ರಗಳು ಅಷ್ಟೇ. ತಾವಿರುವ ಸ್ಥಳಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಎಂದು ಎಷ್ಟು ಬೇಡಿಕೊಂಡ್ರು ಇವರುಗಳದು ದಿವ್ಯ ನಿರ್ಲಕ್ಷ್ಯದ ಮೌನ. ಆ ಜೀವಕ್ಕೆ ಯಾರ ಮಕ್ಕಳಿಗೆ ಏನಾಗ್ತದ್ರ ಅವರ ಜವಾಬ್ದಾರಿ ನೋಡಿ ಸರ್. KB ಅವ್ರು ಮಹೇಶ್ ಅಣ್ಣನ ಜವಾಬ್ದಾರಿ. ಜನ್ನತ್ ನಗರ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಒಂದು ಪ್ರದೇಶ. ಈ ಪ್ರದೇಶವೇ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದು. ಯಾಕಂದ್ರೆ ಇಲ್ಲಿ ಹಣವಂತರು ಇಲ್ವಲ್ಲ. ಇಲ್ಲಿ ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್, ಕಸ ನಿರ್ವಹಣೆ ಸೇರಿದಂತೆ ಬದುಕಿಗೆ ಅವಶ್ಯಕವಾಗಿರುವ ಯಾವ ಸೌಕರ್ಯವೂ ಇಲ್ಲ. ಮಳೆಗಾಲದಲ್ಲಿ ಸುಸೂತ್ರವಾಗಿ ನೀರು ಹರಿಯಲು ವ್ಯವಸ್ಥೆ ಇಲ್ಲದೆ ಚರಂಡಿಯ ಗಲೀಜು ನೀರು ಮನೆಗಳಿಗೆ ನುಗ್ಗುತ್ತದೆ. ಇನ್ನು ಬಡಾವಣೆಯ ಓಣಿಗಳಲ್ಲಿ ಗಟಾರಗಳೇ ಇಲ್ಲ. ವಿದ್ಯುತ್ ಕಂಬವೊಂದು ಬಿರುಕು ಬಿದ್ದು ಬಾಗಿ ನಿಂತಿದೆ. ಅಲ್ಲದೆ ಇಲ್ಲೊಂದು ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಇದೆ. ಮಳೆ ಬಂದ್ರೆ ದೊಡ್ಡ ಗಟಾರದ ಕೊಳಚೆ ನೀರು ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ಇದರಿಂದ ಶಾಲಾ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿನ ನಿವಾಸಿಗಳು ಎಷ್ಟು ಕೇಳಿಕೊಂಡ್ರೂ ಯಾವುದೇ ಅಧಿಕಾರಿಯೂ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಮನಿ ಬಾಜು ಅವರು ನಾವು ಕೂಡಿ ಇಲ್ಲಿ ಹೊಂಟಿದ್ರು. ಅವ್ರು ಕಾರ್ಪೊರೇಟರ್ ಅವರು ಹೊಂಟಿದ್ರೆ ಹೇಳಿದ್ವಿ. ಮತ್ತೆ ತುಂಬೈತ್ರಿ ಸರ ಅಂತಂದ್ರೆ ನಮ್ಮ ಅದು ನಿಮಗೆ ಸಂಬಂಧ ನಮ್ಗೆ ಸಂಬಂಧ ಇಲ್ಲ ಅಂತ. ಇಲ್ರಿ ಸರ ನಮ್ಮ ಮನೆದಲ್ರಿ ಇಲ್ಲಿ ತುಂಬಾತೈತಿ, ರೋಡಿಗೆ ಭಾಳ ತ್ರಾಸ ಆಗ್ತಿ, ವಾಸನೆ ಭಾಳ ಬರತೈತಿ, ಮಕ್ಕಳು ಮರ್ಯಾದವ ಆಯ್ತಮ್ಮ ಅಂತ ಹೋದವ್ರು ಬಂದು ಮಾಡಿಲ್ರಿ ಸರ. ಇಲ್ಲಿ ಸಂಧಿ ಒಳಗಿಂದ ಎಲ್ಲ ಮಣ್ಣು ತಂದು ಅದೇನೋ ರೋಡ್ ಮಾಡತ್ತಾರಂತೆ ಎಲ್ಲ ಚಂಬರ್ ಮೇಲೆ ಹಾಕಿದ್ರು ಅವ್ರು. ಅದು ತುಂಬಿ ಮನೆ ಒಳಗೆಲ್ಲ ಎಲ್ಲ ತುಂಬಿ ಇಲ್ಲಿಂದ ಅಲ್ಲಿ ಮಠ ಅವ್ರಿಗೆ ಫೋನ್ ಹಚ್ಚಿದ್ರೆ ನಾವು ಮೀಟಿಂಗ್ನಾಗ ಅದೇವಿ ಏನಾಗತ್ತಾರಿ ಸರ್. ಮತ್ತೆ ಹೆಂಗ್ರಿ ಸರ್ ನಮ್ಮ ಮುಂದೆ ಈಗ ನಾವ ದುಡ್ಡು ಕೊಟ್ಟ ನಾವ ಕರೆಸಿ ನಾವ ಮಾಡಿಸ್ಕೊಂಡಂಗೆ ಆತ್ರಿ. ಅದು ಪಟ್ಟಕ್ಕನೆ ಏನಾರ ಸಮಸ್ಯೆ ಇದ್ರೆ ಬಂದ್ ಮಾಡ್ಬೇಕಿಲ್ರಿ ಅವ್ರು. ಕಾರ್ಪೊರೇಟರ್ ಅನ್ನೋದು ಎದ್ರ ಸಲುವಾಗ್ರಿ? ಅದ್ರ ಸಲುವಾಗಿ ನೋಡಿಲ್ರಿ. ಅವ್ರಿಗೆ ನಾವು ಕ್ವಶನ್ಲೆ ಮಾತಾಡಿಲ್ರಿ, ಅವ್ರಿಗೆ ನಾವು ಸಿಟ್ಲೆ ಮಾತಾಡಿಲ್ಲ. ಅವ್ರಿಗೆ ಸೀದಾ ಹೇಳೋರಿ ನಾವು ಅಷ್ಟೇ. ಮಕ್ಕಳು ಮರಿ ಇರ್ತಾವ, ಅಡ್ಡಾಡ್ತಾವ ಹಿಂಗ ಅಂದಾರಂತ ನೋಡ್ರಿ. ಅವ್ರು ಫೋನ್ ಹಚ್ಚಿದ್ರು ಕರ್ಕೊಂಡ ಸಂಜೆ ಒಂದ್ ರೌಂಡ್ ತೋರಿಸ್ಬಿಡೋಣ ಐತ್ರಿ ಹಾಲದೈತಿ ಇಲ್ಲಿ ಅಂತ ಹೇಳಿ ಭಾಳ ಹಾಲತ್ ಕೆಟ್ಟೈತ್ರಿ. ಫೋನ್ ಹಚ್ಚಿದ್ರು ಪಟಕ್ನ ಯಾರು ಬರೋದಿಲ್ರಿ ಇಲ್ಲಿ, ಎದಕ್ಕೂ ಬರೋದಿಲ್ಲ. ಒಂದು ಕರೆಂಟ್ ಹೋದ್ರು ಅದಕ್ಕೂ ಇದು ಮಾಡೋಂಗಿಲ್ರಿ. ಒಂದ್ CC ಕ್ಯಾಮ್ರಾ ಕುಂದಿರ್ಸವ್ರಿ, CC ಕ್ಯಾಮ್ರಾನು ಓಪನ್ ಇಲ್ರಿ. ಅದು ಬಂದ್ರಿ, ಅದು ಬಂದ. ಇಲ್ಲಿ ರಾತ್ರಿ 2 ಗಂಟೆ 1 ಗಂಟೆಗೆ ಚಾಲೂನ ರೀ ಜಗಳ ಕೂಟ ಆಗ್ಬಿಟ್ಟೈತ್ರಿ. ಇದೆಲ್ಲ ಹೆಣ್ಮಕ್ಳು ಇರೋರು ಹೆಂಗಿರ್ಬೇಕ್ರಿ ಸರ್? ಅವ್ರ ಕೈಯಾಗ ಅವ್ರು ಕುಡ್ದಿರ್ತಾರ, ಅವ್ರ ಕೈಯಾಗ ಚಾಕು ಇರ್ತೈತೋ, ಅವ್ನ ಕಿಶದಾಗ ಇರ್ತೈತೋ, ಅವ್ರದ್ದು ಏನು ವಿಡಿಯೋ ಮಾಡಿ ನಾವು ತೋರಿಸ್ಮತ್ ನಮ್ಮನ್ನ ಏನಾದ್ರು ಮಾಡಿ ಹೋಗ್ತಾರೆ ಅವ್ರು. ದಿನ ಆದ್ರೆ ಗಾಡಿ ಇದೆ ನೋಡ್ರಿ ಇಲ್ಲಿ ಸಾಕಾಗ್ಬಿಟ್ಟೈತ್ರಿ. ಮೊಣಕಾಲ್ ಮಠ ನೀರು ಕೊಡ್ರಿ ಇಲ್ಲಿ ಒಬ್ಬರು ಬರಂಗಿಲ್ಲ. ಇಲೆಕ್ಷನ್ ಟೈಮ್ನಾಗ ಯಾರ ಇರಲಿ, ಅವರು ಇಲೆಕ್ಷನ್ ಟೈಮ್ನಾಗ ಬರ್ತಾರ ಹೋಗ್ತಾರ, ನಮ್ಗೆ ಓಟ್ ಹಾಕ್ರಿ ಅಂತೇಳಿ ಯಾರ ಇರಲಿ ಬರ್ತಾರ. ಹೋಗಿ ಹೊಳ್ಳಿ ಇಷ್ಟಿಟ್ಟು ಮಠ ನೀರು ಎಲ್ಲ ಇದು ಓಟ್ ಎಲ್ಲಿಂದ ಹಿಡಿದು ಈ ಕಡೆ ಓಟು ಮನೆಗಳು ಎಲ್ಲ ರೀ. ಅಲ್ಲಿ ನಮ್ದು ಮನೆ ಅದಾವೆ ಮಣಕ್ಕೆ. ಇದು ಇದೇನಿದ್ರಿ ಈ ನಮ್ಮನೆ ಮನ್ಯಾಗ ಹೋಗಿರ್ತಾವ ನೋಡ್ರಿ. ಈ ಮನೆಗೆ ಒಳಗೆ ಇದು ನೋಡ್ರಿ ಅದು ಗಾಡಿ ಇಂತವಲ್ರಿ, ಈ ಗಾಡಿ ಇಂತವಲ್ರಿ. ಆ ಮನ್ಯಾಗ ಅಷ್ಟು ನೀರು, ಅಲ್ಲಿ ಆ ಮನೆಗೆ ನೀರು, ಈ ಮನೆಗೆ ನೀರು, ಅಷ್ಟು ಮನ್ಯಾಗ ನೀರು. ಅಲ್ಲಿಂದ ಓಟು ಟೋಲ್ ಹಾಕಂದು ಕಚ್ಚಿ ಹಿಡ್ಕೊಂಡು ಇಲ್ಲಿ ನೀರು ಬರೋದ್ರಿ. ಟೋಲ್ ನಾಕ ಅಲ್ಲಿಂದ ಇದು ಮಾಳ್ಮಟ್ಟಿ, ಮದಾರ್ಮಟ್ಟಿ, ತೇಜ್ ನಗರ ಓಟು ನೀರು ಇಲ್ಲೇ ಪಾಸ್ ಆಗತಿ. ಇದಕ್ಕೆ ಅದನ್ನು ಮಾಡ್ಯಾರ. ಒಟ್ಟು ನೀರು ಮಳೆಗಾಲ ಬಂದಾಗ ನಮ್ಗೆ ಯಾರು ಹೊಳ್ಳಿ ನೋಡಂಗಿಲ್ಲ. ಇದೆಲ್ಲ ನಾವು ನೀರು ಬಂದಾಗ ಅವಾಗ ಏನು ಮಾಡ್ತೀರಿ ನೀವು? ಇಲ್ಲಿದ್ದು ನಾನು ಈಗ 36 ವರ್ಷ ಆಯ್ತು. ಸ್ವಂತ ಮನೆ ಐತ್ರಿ. ಏಟ್ರಾಗ ನಾನು ತೊಗೊಂಡದ್ದು ಇಲ್ಲೆಲ್ಲ ಹಾಕ್ಯಂಡು ಹೋದವು. ನಾ ಮಾತ್ರ ತೊಗೊಂಡದ್ದು. ನೀವೇನು ಮಾಡ್ತೀರಿ ಅವಾಗ ನೀರು ಅದು ಬಂದಾಗ ತುಂಬಿದಾಗ? ಏನು ಮಾಡ್ಬೇಕ್ರಿ, ನಾವು ವ್ಯಾಪಾರ ಮಾಡಿ ಹೆಣ್ಮಕ್ಳು ತುಂಬ ಚೆಲ್ತಾರ. ಮಳೆಗಾಲದಾಗ ಅಂದ್ರೆ ಯಾರು ಬರಂಗಿಲ್ಲ. ಇಷ್ಟು ಮಠ ನೀರು. ಒಮ್ಮೆ ನಾನು ಬ್ಯಾಂಕ್ ಪಾಸ್ಬುಕ್ ಹೋಗ್ಯಾವು, ಆಧಾರ್ ಕಾರ್ಡ್ ಹೋಗ್ಯಾವು ಒನ್ ಟೈಮ್ನಾಗ. ಮನೆಯಾಗಿದ್ದು ಎಲ್ಲ ಅವಾಗ ತೋಗಿನ ಪರಿಸ್ಥಿತಿ ಏನು ಮಾಡ್ತೀರಿ? ಏನೋ ನೋಡ್ರಿ ಆಕಾರನ ಯಾನ ಮನೆ ಹಿಂಗೆ ಹೋಗ್ರಿ ಸಂಜೆ ಹಿಡ್ದು ಹಿಂಗೆ ಓಣಿ ಅಡ್ಡಾಡ್ರಿ ಗೊತ್ತಾಗತ್ತೆ ನೋಡ್ರಿ. ನಾವು ಎಷ್ಟು ಮಂದಿಗೆ ಕಂಪ್ಲೇಂಟ್ ಮಾಡಿದ್ವಿ, ಕಾರ್ಪೊರೇಟರ್ಗೆ ಕರಿದೀವಿ, ಒಣಿ ಹುಡುಗರಿಗೆ ಕರಿದೀವಿ, ಕಂಪ್ಲೇಂಟ್ ಮಾಡಿದ್ವಿ. ಅಂದ್ರೂ ಕೇಳಿ ಮಾಡಾಕತ್ತೀವಿ. 1.5 ತಿಂಗಳು 2 ತಿಂಗಳು ಆತ್ರಿ ಕಂಬ ಬಗ್ಗಾಕತ್ತದ. KB ಅವ್ರು ಮಹೇಶ್ ಅಣ್ಣ ಕಂಪ್ಲೇಂಟ್ ಮಾಡಿದ್ರೆ ನಿನ್ನೇನು ಯಾರಿಗೆ ಮಾಡಿ ಕಂಪ್ಲೇಂಟ್ ಅಂತಾರೆ ಮಹೇಶ್ ಅಣ್ಣ. ನನಗೆ ನಿಮ್ಗೆ ಮಾಡಿವ್ರಿ ಸರ್ ಅಂದ್ರೆ 5 ನಿಮಿಷ ಕಳಿಸಿದ್ರಿ ಮತ್ತೆ ಹೋಗ್ಬಿಟ್ರಿ ಅವ್ರು. ಆ ಜೀವಕ್ಕೆ ಯಾರ ಮಕ್ಕಳಿಗೆ ಏನ್ ಆತಂದ್ರೆ ಅವರ ಜವಾಬ್ದಾರಿ ನೋಡಿ ಸರ್. KB ಅವ್ರು ಮಹೇಶ್ ಅಣ್ಣನ ಜವಾಬ್ದಾರಿ.
ಅವ್ರಿಗೆ ಹೇಳುದು ನಾವು ನಿನ್ನೆ ಹೇಳೇನಿ ಒಣಿ ಮಂದಿಗೇನು ಹೇಳೀನಿ ಎಲ್ಲಾರು ಬಾಯ್ ಮಾಡಿದ್ರು ಕೇಳಿ ಮಾಡಾಕ್ತಿಲ್ರಿ ಅವ್ರು ನೋಡ್ರಿ ಇಷ್ಟು ಮಕ್ಕಳೈತಿ ಒಣ್ಯಾಕ ಈ ಮಕ್ಕಳ ಮೇಲೆ ಬಿತ್ತಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಇಷ್ಟ ಹೇಳ್ರಿ ನೀವು ಎಷ್ಟು ವರ್ಷ ಆತ್ರಿ ಎಷ್ಟು ದಿವಸ ಆತ್ರಿ ಇದು ಈಗ 5-6 ತಿಂಗಳಾತ್ರಿ ಸರ್ ಬಗ್ಗಕತ್ತದ ತೆಳಗಿಸ್ ಎಲ್ಲ ಸೀಲೈತ್ರಿ ಅದ ಎಷ್ಟು ಮಂದಿ ನೋಡ್ಕೊಂಡು ಹೋಗ್ಯಾರಿ ಒಬ್ರು ಕೇಳಿ ಸಹಾಯ ಮಾಡಾಕತ್ತಿಲ್ಲ ಏನಂತಾರ ಅವ್ರ ಸಂಧ್ಯಾಗ ನಮ್ಗೆ ಆಗುದಿಲ್ಲ ಅಂತ ಬರಾಕ್ ಗಂಡ್ ಮಕ್ಕಳಿಗೆ ಎಬ್ಸಾಕ್ ಬರುದ ನಾವು ಹಚ್ತೀವಿ ಗಂಡ್ ಮಕ್ಕಳಿಗೆ ಒಂದ್ 15-20 ಮಂದಿಗೆ ನಾ ಜೋಡಿಸಿ ಹಾಕ್ಸಾಕ್ ಹಚ್ತೀನಿ ಅವ್ರಿಗೆ ಬರಂತ ಹೇಳಿ ಸರ್ ಮೊದಲು ಹೆಂಗ ಹಾಕ್ಯಾರ ಅವ್ರು ಸಂಧ್ಯಾಗ ಅವಾಗ ಸಂಧ್ಯಾಗ ಹಾಕು ಗೊತ್ತಾಗಿಲ್ಲ 10,000 ರೂಪಾಯಿ ಕೊಟ್ಟು ನಾವು ಹಿಂದಿ ತಗೋಬೇಕಂತ ಎಲ್ಲಿಂದ ತರ್ಬೇಕ್ರಿ ಸರ್ ಅವ್ರು 10,000 ರೂಪಾಯಿ ನಾವು ದುಡಿತಿಲ್ರಿ ನಮ್ಗೆ ಮಕ್ಕಳೆಲ್ಲ ಮನ್ಯಾಗ ಕುಂತಾರ್ರಿ ತಿನ್ನಕ್ ಕುಳಿಲ್ಲ ನಮ್ಗೆ ಇಲ್ಲ 10,000 ರೂಪಾಯಿ ಕೊಟ್ಟು ತಗೋಬೇಕಂತ ನೋಡ ತೆಗಿತಾರಂತಾರ 10,000 ರೂಪಾಯಿ ರೆಡಿ ಮಾಡ್ರಿ ಎಲ್ಲಿಂದ ಬರ್ಬೇಕತ್ತ 10,000 ರೂಪಾಯಿ ರೆಡಿ ಮಾಡ್ರಿ ಹಿಂದಿದ್ ಕೊಡ್ತೀನಿ ನಮ್ ಬರುದಲ್ಲ ಕುಲ್ಲ ಹೇಳೋಕೆ ಅವನು ಯಾವನ ಕೆಬಿ ಅವ್ನು ಬಂದ ಇಲ್ಲೇ ಉರುಳು ಹಾಕೋಬೇಕಲ್ಲ ಮಂದಿ ಮಕ್ಕಳಿಗೆ ಏನಾದ್ರು ಆಗ್ಬೇಕ ಬೆಂಕಿನ ಸ್ಟ್ರೈಕ್ ಮಾಡಿ ನೋಡೋದ್ ಕೆಬಿ ಅವ್ರನ್ನ ಹೆಂಗ್ ಮಾಡ್ತೀನಿ ಏನ್ ನನ್ನ ಮನಿ ಮೇಲೆ ಬೀಳುದಲ್ಲ ಕಂಬ ಇವ್ರ ಮನಿಗಳ ಮೇಲೆ ಬೀಳ್ತಾ ಇದ್ರೆ ಬಡ್ಕೊಳಕತ್ತೇನೆ ನಾನು ನೋಡಿ ಸರ್ ನಾವು ಮಹೇಶ್ ಅಣ್ಣಗೆ ನಿನ್ನೆ ಫೋನ್ ಮಾಡೀನಿ ಆ ಕೆಬಿ ಅವ್ರ ಮಮ್ಮದಣ್ಣ ಬಂದು ಒಂದು 5 ನಿಮಿಷ ಬಂದು ನೋಡಿ ಹೋದವ್ರು ಮತ್ತೇನು ಕೇಳಿ ಮಾಡಿರಿ ಸರ್ ಅವ್ರು ನಾ ಅದಕ್ಕೆ ಮೀಡಿಯಾಗೆ ಕರೆಸ್ಬೇಕಂತ ಎಲ್ಲ ಮನಿ ಹುಡುಗರಿಗೆ ಜಮಾ ಮಾಡ್ಸೀನಿ ನಾನು ನೀವು ನೋಡಿ ಏನ್ ಪ್ರಯತ್ನ ಮಾಡ್ತೀನಿ ಮಾಡಿ ಸರ್ ನೀವ ನೋಡ್ರಿ ಕಂಬಿ ನೀವ ನೋಡ್ರಿ ಇವ ಕಂಬ ಬಿತ್ತಂದ್ರ ನಮ್ದು ಆತ್ ನೋಡ್ರಿ ಮುಗೀತು ಇವೆಲ್ಲ ಪೂರಾ ಹೋಗೇ ಬಿಡ್ತಾವೆಲ್ಲ ಮತ್ತ ಕಂಬ ಬಿತ್ತಂದ್ರ ನಾವು ಮನ್ಯಾಗ ಮಕ್ಕೊಂಡಿರ್ತೇವ್ರ ರಾತ್ರಿಯಾಗ ಬಿದ್ದಗಿತ್ತಂದ್ರ ಏನ ಹಂಗ ಹಂಗ ಸುಮ್ಕಿರ್ತೈತ್ರಿ ಅದ ಯಾ ಕಾರ್ಪೆಟ್ರು ಬಂದಿಲ್ಲ ಯಾರು ಇಲ್ಲ ಓಟ್ ಹಾಕಿಸ್ಕೊಳಕ್ ಎಲ್ಲಾರು ಬರ್ತಾರ ಹಾಕ್ಯಾವಲ್ರಿ ಯಾವಾಗ್ರಿ ಮೊನ್ನೆ ಹಾಕಿಲ್ಲನ್ರಿ ಹಾಕ್ಯಾವಲ್ರಿ ವರ್ಷ ಮತ್ತ ಓಟ್ ಹಾಕ್ಲಾರ್ದ ಇರ್ತಾರೇನ್ರಿ ಮನುಷ್ಯರ ಬೆಲ್ಲದಾಗ ಹಾಕಿರೇನ್ರಿ ಹಾ ಹಾಕ್ಯಾವ್ರಿ ಅವ್ರಗ ಹಾಕ್ಯಾವ್ರಿ ಮತ್ತೆ ಯಾಕ ಎಲ್ಲಿ ನಾವೆಲ್ಲಿ ಹೋಗ್ಬೇಕ್ರಿ ಅಲ್ಲಿ ನಾವೆಲ್ಲಿ ಹೋಗ್ಬೇಕು ಅವ್ರು ನಮ್ಗೆ ಎಲ್ಲಿ ಸಿಗ್ತಾರಿ ನಮ್ಮಂತ ಬಡವ್ರಿಗೆ ಸಿಗ್ತಾರೇನ್ರಿ ಬಂದಾರಿ ನಮ್ಮ ಮೇರೆಗ ಮತ್ತೆ ಅವ್ರ ಇದು ಇಲ್ಲಿ ವಾರ್ಡಿನ ಕಾರ್ಪೆಟ್ರ್ ಮತ್ ಬಂದು ನೋಡಿ ಎಲ್ಲಾ ಮಾಡ್ಬೇಕಲ್ರಿ ಬಂದಾರ್ರಿ ಬಿಡ್ರಿ ಕಾಂಗ್ರೆಸ್ದವ್ರು ಬಂದಿದ್ರಿ ಬಂದ್ ಹೋಗ್ತಾರ ಅವ್ರು ಬಂದಿಲ್ ಬಿಡ್ರಿ ಪಾಪ ನಮ್ಮ ಹೆಸರು ಮಾರ್ಯವರಿ ಕರೆಂಟಿನ ಪ್ರಾಬ್ಲಮ್ ಏನ್ ಮಾಡ್ಬೇಕ್ರಿ ನಾವ್ ಯಾರ್ ಕಡೆ ಮನಿಗೆ ಹೋಗ್ಬೇಕ್ ನಾವ್ ಬಡವ್ರ ಮಂದಿ ನಾವ್ ದುಡ್ಕೊಂಡ್ ತಿನ್ನೋ ಮಟ ನೆಲಿಲ್ಲ ನಮಗ ಗೊತ್ತಂಗಿಲ್ರಿ 10 ಸಲ ಅಡ್ಡಾಡ್ಬೇಕ್ರಿ ಮನಿ ಮಟ ಹೋಗಿ ನಾವ್ ಮಕ್ಕಳಿಗೆ ಏನಾರ ಆದ್ರ ನಾವ್ ಏನ್ ಮಾಡ್ಬೇಕ್ರಿ ಏನ್ ಅನ್ನ ಸಾರ್ರಿ ಅದ ಸಿಗೋದ ಮಕ್ಕಳ ಮರಿದ್ ಏನಾರ ಆದ್ರ ಕಾಲ್ ಕೈ ಮುರಿದ್ರಿ ಏನ್ ಮಾಡ್ಬೇಕ್ ನಾವ್ ಹೇಳ್ರಿ ನೀವ ಶಾಕ್ ಹೊಡೆದ್ರಿ ಏನ್ ಮಾಡ್ಬೇಕ್ ನಾವ್ ಹೇಳ್ರಿ ಮತ್ತ 10 ಸಲ ಹೇಳಿರಿ ನಾವ್ ಅವ್ರಿಗೆ ಮನಿ ಮಠ ಕರ್ದಕ್ ಹೇಳಿರಿ ನಾವ್ ದಾದ್ ಮಾಡಾಕತ್ತಿಲ್ಲ ಬಂದ್ ನೋಡ್ಯಾರ್ರಿ ದಾದ್ ಹೂ ಮಾಡ್ತೀವಿ ಅನ್ನಕತ್ತಿಲ್ಲಲ್ಲ ಅವ್ರ ಏನ್ ಮಾಡ್ಬೇಕ್ರಿ ನಾವ್ ಅವಾಗ ಕಂಬ ಬರಂಗಿಲ್ಲ ಒಣಿ ಒಳಗ ಅನ್ನಕತ್ತಾರ ಅವ್ರ ಗೊತ್ತಂಗಿಲ್ರಿ ನಮ್ದೇನ್ ಹತ್ತಿಲ್ರಿ ನಮ್ದ್ ಆಗ ಹೋಗೈತ್ರಿ ಸಣ್ಣ ಮಕ್ಕಳದಾವ್ ಇಲ್ಲ ಆಗ ಹೋಗವ ಹುಡುಗರ ಗೊತ್ತಂಗಿಲ್ಲ ಆಟ ಆಡಕ್ ನಿಂದಿರ್ತಾರ ಏನಾರ ಆದ್ರಿ ಏನ್ ಮಾಡ್ಬೇಕ್ ನಾವ ಮತ್ತ ಮಾಡಿಸ್ಕೊಡ್ಬೇಕ್ರಿ ನಮ್ಗ ಚಂಬರ್ದೊಂದ್ ಪ್ರಾಬ್ಲಮ್ ಐತ್ರಿ ನಮ್ಗ ಚಂಬರ್ ತುಂಬಾಕತ್ತಾವ್ರಿ ನಮ್ದು ತೊಂಬಿ ಮನಿ ಒಳಗ್ ಬರಾಕತ್ತೈತ್ರಿ ರಾಡಿ 800 ಈಗ ಸದ್ಯನ 1500 ರೂಪಾಯಿ ಕೇಳಿ ಹೋಗ್ಯಾರ್ರಿ ನನ್ಗೀಗ ಅದ ರಿಪೇರಿ ಮಾಡ್ಸಕ್ ಚಂಬರ್ ರಿಪೇರಿ ಮಾಡ್ಸಕ್ ನಾವ್ ರೊಕ್ಕ ಕೊಡ್ ಮಾಡಿಸ್ಬೇಕಂದ್ರ ಅವ್ರ ಬಂದಿದ್ರಿ ಅವ್ರ ಬಂದ ನೋಡ್ಕೊಂಡ ಇಲ್ರಿ ನಿಮ್ದ ಪ್ರಾಬ್ಲಮ್ ಆಯ್ತ ಅಂತ ಹೇಳಿ ಹೋದ್ರ 1500 ರೂಪಾಯಿ ಕೊಡ್ರಿ ಮಾಡಿ ಹೋಗ್ತಿವಿ ಅಂತಾರ ಬಡ್ರ ಮಂದಿ 1500 ರೂಪಾಯಿ ಎಲ್ಲಿ ತರ್ಬೇಕ್ರಿ ಬಾಂಡೆ ತಿಕ್ಕಾಕ್ ಹೋಗ್ತಿವ್ ನಾವ್ ಮುಸ್ರಿ ತಿಕ್ಕಾಕ್ ಮಂದಿದ್ ನೀರಿಂದ ರೋಡ್ ಬರೋಬರಿ ಇಲ್ರಿ ಇಲ್ಲಿ ಮಳಿ ಬಂದ್ರ ಎಲ್ಲಾ ಮನಿ ಒಳಗ ನೀರ್ ನಮ್ದ ಏನ್ ಮಾಡ್ಬೇಕ್ರಿ ಗಟ್ರ ಐತ್ರಿ ದೊಡ್ಡ ಗಟ್ರ ಐತ್ರಿ ಮತ್ರಿ ಹಿಂದ್ ಗಟ್ರ ಅದಾವ್ರಿ ಅದು ತುಂಬಿ ಇತ್ತಾಗ ಬರ್ತೈತ್ರಿ ರಾಡಿ ನಮ್ಗ ಇಲ್ಲಿ ಮಠ ಬರ್ತೈತಿ ನಮ್ಗ ನೀರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.